ಎಫ್ಐ ನಂದೀಶ್ ಮಾತು ಕೇಳಿ ಅಂಧರಾದ್ನ ರಾಜು ಅಲಿಯಾಸ್ ಧನ್ರಾಜ್ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಆರೋಪಿ ನಂದೀಶ್ ಜೊತೆ ಕೇಬಲ್ ಕೆಲಸವನ್ನ ಮಾಡ್ಕೊಂಡಿದ್ದಂತೆ ಈ ರಾಜು. ಕೇಬಲ್ ಕೆಲಸ ಹಿನ್ನೆಲೆ ಎಲೆಕ್ಟ್ರಿಕಲ್ ಮೆಗ್ಗರ್ ಬಗ್ಗೆ ತಿಳ್ಕೊಂಡಿದ್ದ ಈ ಆರೋಪಿ. ಘಟನೆ ದಿನ ಧನ್ರಾಜ್ನನ್ನ ಪಟ್ಟಣಗೆರೆ ಶೆಡ್ಗೆ ಕರೆಸ್ಕೊಂಡಿದ್ದಂತೆ ನಂದೀಶ್. ಕರೆಂಟ್ ಶಾಕ್ ನೀಡೋಕೆ ಪ್ಲಾನ್ ಮಾಡಿದ್ದು ನಂದೀಶ್. ಆಮೇಲೆ ಇತರ ಆರೋಪಿಗಳು ರಾಜುವಿನಿಂದ ಎಲೆಕ್ಟ್ರಿಕಲ್ ಮೆಗ್ಗರ್ ಮಿಷನ್ ಅನ್ನ ತರಿಸ್ಕೊಂಡಿದ್ರು. ಆ ಮೆಗ್ಗರ್ ಮಿಷನ್ ಬಳಸಿ ರೇಣುಕಾಸ್ವಾಮಿಗೆ ಶಾಕ್ ನೀಡಿದ್ರು ಆರೋಪಿಗಳು. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಮಂಡ್ಯ ಮೂಲದ ರಾಜು ಸದ್ಯ ಬಂಧಿತ ರಾಜುವನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಖಾಕಿರಿಸಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಸಂಪೂರ್ಣ ವಿಚಾರವನ್ನ ಬಾಯ್ಬಿಡ್ತಾ ಇದ್ದಾನೆ ರಾಜು ಅಲಿಯಾಸ್ ಧನ್ರಾಜು ಅನ್ನೋದು ಗೊತ್ತಾಗ್ತಾ ಇದೆ. ಇವನಿಗೆ ಕರೆ ಮಾಡಿ ಈ ತರ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ, ಮೆಗ್ಗರ್ ಮಷಿನ್ ಅನ್ನ ತೆಗೆದುಕೊಂಡು ಬಾ, ಡಿವೈಸ್ ಅನ್ನ ತೆಗೆದುಕೊಂಡು ಬಾ ಅಂತ ಹೇಳಿದ್ದು ನಂದೀಶನ ಸ್ನೇಹಿತ ಈ ರಾಜು ಅನ್ನೋದು ಗೊತ್ತಾಗ್ತಾ ಇದೆ. ಈತನಿಗೂ ದರ್ಶನ್ಗೂ ಸಂಬಂಧ ಇಲ್ಲ. ಆದ್ರೆ ನಂದೀಶ್ ಕರ್ದ್ನಲ್ಲ, ಆ ಕಾರಣಕ್ಕೆ ಈ ಧನ್ರಾಜು ಬಂದಿದ್ದಾನೆ. ಬಂದ ಮೇಲೆ ಈತನೂ ಕೂಡ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾನ, ಈತನೂ ಕೂಡ ಭಾಗಿಯಾಗಿದ್ದಾನ, ಅಥವಾ ಮೆಗ್ಗರ್ ಡಿವೈಸ್ ಅಷ್ಟೇ ಕೊಟ್ಟಿದ್ದು ಇವನ್ ಕೆಲ್ಸನ, ಇದು ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದರಲ್ಲಿ ಇವನ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಘಟನೆ ನಡೀತಲ್ಲ, ಅವತ್ತಿನಿಂದ ಈತ ಕಾಣಿಸ್ಕೊಂಡಿರ್ಲಿಲ್ಲ, ಎಸ್ಕೇಪ್ ಆಗಿದ್ದ. ಧನ್ರಾಜು ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಂದೀಶ್ ಎಲ್ಲವನ್ನೂ ಒಪ್ಕೊಂಡಿದ್ದಾನೆ, ಬಾಯ್ ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಈ ಧನ್ರಾಜ್ಗೂ ಕೂಡ ಬಲೆ ಬೀಸಿದ್ರು. ಸದ್ಯ ಸ್ನೇಹಿತರೊಬ್ಬರ ಮನೆಯಲ್ಲಿ ಈತ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಈತನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಆ ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ ಬಳಸ್ಕೊಂಡಿದ್ರಲ್ಲ ಮೆಗ್ಗರ್ ಡಿವೈಸ್, ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಮುಖಾಂತರವಾಗಿ ಈ ಒಂದು ತನಿಖೆಗೆ ಪ್ರಮುಖ ಸಾಕ್ಷಿ ಅನ್ನೋದು ಕೂಡ ಸಿಕ್ಕಿದೆ. ಇನ್ನು ಏನೆಲ್ಲ ಹೊರಗೆ ಬರುತ್ತೆ, ಇನ್ನೂ ಯಾರನ್ನೆಲ್ಲ ವಶಕ್ಕೆ ಪಡ್ಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, 9 ಜನ, 10 ಜನ, 11, 12, 13, 17 ಅಂತಿದ್ದು ಈಗ 19 ಆರೋಪಿಗಳನ್ನು ಇಲ್ಲಿವರೆಗೂ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ 19 ಆರೋಪಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. 19 ಆರೋಪಿಗಳು 19 ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದೆಲ್ಲವನ್ನ ಗಮನಿಸಿ. ಇದರಲ್ಲಿ ಕರೆಸಿದವ್ರು ಯಾರು, ಕರ್ಕೊಂಡು ಬಂದವ್ರು ಯಾರು, ಒದ್ದವ್ರು ಯಾರು, ಒದಿಯಕ್ಕೆ ಹೇಳ್ದವ್ರು ಯಾರು, ಇದೆಲ್ಲವನ್ನು ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಬಹಳ ಕೆಟ್ಟದಾಗಿ ರೇಣುಕಾಸ್ವಾಮಿಯನ್ನ ನಡೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೃಗೀಯ ರೀತಿಯಾದಂತ ವರ್ತನೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರ್ಯಾರು ಏನೇನ್ ಟಾರ್ಚರ್ ಕೊಟ್ರು, ಯಾವಾಗ ಆತನ ಜೀವ ಹೋಯ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗಿ 10 ದಿನ ಕಳೆದ್ರೂ ಕೂಡ ಮೊಬೈಲ್ ಇನ್ನೂ ಪತ್ತೆ ಆಗಿಲ್ಲ. ಪಟ್ಟಣಗೆರೆ ಶೆಡ್ ಆರೋಪಿಗಳ ಮನೆ, ಕಾರಿನಲ್ಲಿ ಹುಡುಕಿದ್ರು ಕೂಡ ಮೊಬೈಲ್ ಸಿಕ್ಕಿಲ್ಲ. ರಾಜಕಾಲುವೆಯಲ್ಲಿ ಮೊಬೈಲ್ ಎಸೆದಿದ್ದೇವೆ ಅಂತ ಆರೋಪಿಗಳು ಹೇಳಿದ್ರು. ರಾಜಕಾಲುವೆಯಲ್ಲಿ ಪೊಲೀಸರು ಅಗ್ನಿಶಾಮಕ ದಳ ಶೋಧವನ್ನ ನಡೆಸ್ತಾ ಇದೆ. ಪ್ರಮುಖ ಸಾಕ್ಷಿಯಾಗಿದ್ದ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಈಗ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಬಿಕಾಸ್ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿದ್ರೆ ಆ ನಂಬರ್ಗೆ ಯಾರ್ಯಾರು ಕಾಲ್ ಮಾಡಿದ್ದಾರೆ, ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ, ಆ ಟವರ್ ಎಲ್ಲೆಲ್ಲ ಓಡಾಡಿದೆ, ಯಾಕಂದ್ರೆ ಈ ಆರೋಪಿಗಳ ಟವರ್ ಜೊತೆಗೆ ಮ್ಯಾಚ್ ಮಾಡ್ಬೇಕಲ್ವಾ, ಲೊಕೇಶನ್ ಜೊತೆಗೆ ಮ್ಯಾಚ್ ಮಾಡ್ಬೇಕಲ್ವಾ. ಈ ಕೊಲೆ ನಡೆದ ಹಿಂದಿನ ರಾತ್ರಿ ಮತ್ತು ಕೊಲೆ ನಡೆದಂತ ರಾತ್ರಿ ಎಲ್ಲೆಲ್ಲಿ ಸಂಚಾರ ಮಾಡಲಾಗಿದೆ. ಬಿಕಾಸ್ ಈಗ ಒಬ್ಬ ಮನುಷ್ಯ ಎಲ್ಲೆಲ್ಲಿ ಹೋಗಿ ಬಂದಿದ್ದಾನೆ ಅನ್ನೋದನ್ನ ಆತನ ಮೊಬೈಲ್ ಒಂದು ಸಿಕ್ಕಿಬಿಟ್ರೆ ಆರಾಮಾಗಿ ಕಂಡು ಹಿಡಿಬಹುದು. ಆತನ ಮೊಬೈಲ್ ಟವರ್ ಟ್ರೇಸ್ ಮಾಡಿದ್ರೆ ಆತ ಎಲ್ಲಿದ್ದ, ಎಷ್ಟೊತ್ತಿದ್ದ, ಯಾರ ಜೊತೆಗಿದ್ದ ಅನ್ನೋದು ಬೇಕಾದ್ರೂ ಗೊತ್ತಾಗತ್ತೆ. ಯಾರ ಮೇಲೆ ಅನುಮಾನ ಇದ್ರೆ ಅವರಿಬ್ಬರ ಮೊಬೈಲ್ ಟವರ್ ಲೊಕೇಶನ್ ಅನ್ನು ಚೆಕ್ ಮಾಡಿದ್ರೆ ಒಟ್ಟಿಗೆ ಇದ್ರೋ ಒಟ್ಟಿಗೆ ಇರ್ಲಿಲ್ವೋ ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಮೊಬೈಲ್ ಮಿಸ್ ಆಗ್ಬಿಟ್ಟಿದೆ. ಜೂನ್ 8ರ ಬೆಳಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿತ್ತು ಮೊಬೈಲು, ಅಲ್ಲಿಂದ ನಾಪತ್ತೆ ಆಗಿದೆ. ಜೂನ್ 8ರಂದು ಬೆಳಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿತ್ತು ಮೊಬೈಲು. ಮಧ್ಯಾಹ್ನದ ವೇಳೆ RR ನಗರದಲ್ಲಿ ಮೊಬೈಲ್ ಸ್ವಿಚ್ ಆನ್ ಆಗಿತ್ತು. ಜೂನ್ 8ರ ಸಂಜೆ ವೇಳೆ RR ನಗರದ ಪಟ್ಟಣಗೆರೆಯಲ್ಲಿ ಮತ್ತೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಅದೇ ದಿನ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ರು ಆರೋಪಿಗಳು. ತಡರಾತ್ರಿ ಮೃತದೇಹವನ್ನ ಬಿಸಾಡಿದ್ರು ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್. ಸುಮ್ನಹಳ್ಳಿಯ ರಾಜಕಾಲುವೆಯಲ್ಲಿ ಮೃತದೇಹವನ್ನ ಎಸೆದಿದ್ರು ಆರೋಪಿಗಳು.
ನಂತರ ಕಾಮಾಕ್ಷಿಪಾಳ್ಯ ಠಾಣೆಗೆ ಕೇಶವು, ಕಾರ್ತಿಕ್, ನಿಖಿಲು, ರಾಘವೇಂದ್ರ ಬಂದು ಶರಣಾಗ್ತಾರೆ, ನಾವು ಕೊಲೆ ಮಾಡಿದೀವಿ ಅಂತ. ಈ ವೇಳೆ ರಾಜಕಾಲುವೆಗೆ ಮೊಬೈಲ್ ಬಿಸಾಡಿದ್ದಾರೆ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 10 ದಿನಗಳಿಂದ ಹುಡುಕಾಡಿದ್ರು ಕೂಡ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಸಿಗ್ತಾ ಇಲ್ಲ. ಅಶ್ಲೀಲ ಕಮೆಂಟ್ ಸಂಬಂಧ ಕ್ಷಮಾಪಣೆ ವಿಡಿಯೋ ಮಾಡಿಸಿದ್ರು ಆರೋಪಿಗಳು. ರೇಣುಕಾಸ್ವಾಮಿ ಮೊಬೈಲ್ ನಲ್ಲೇ ಕ್ಷಮಾಪಣಾ ವಿಡಿಯೋವನ್ನ ಮಾಡಿಸಿದ್ರು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಸೊ ಮೊಬೈಲ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಸಾಕ್ಷಿ ಆಗಿರೋದ್ರಿಂದ ಪೊಲೀಸರು ಇದೀಗ ಮೊಬೈಲ್ ಬೆನ್ಬಿದ್ಬಿಟ್ಟಿದ್ದಾರೆ. ಎಲ್ಲಿದೆ ಏನು ಅಂತ ಈಗಾಗಲೇ ಹುಡುಕುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11, 12 ಅಂತ ಹೇಳ್ತಾ ಇದ್ದಿದ್ದು ಈಗ 19 ಆರೋಪಿಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಧನ್ರಾಜ್, ಈತನ ಪಾತ್ರ ಇಲ್ಲೇನು? ಮೆಗ್ಗರ್ ಡಿವೈಸ್ ಅನ್ನ ಕೊಟ್ಟಿದ್ದಷ್ಟೇನೆ ಈತನ ಪಾತ್ರನ, ಅಥವಾ ಈತನು ಕೂಡ ಕರೆಂಟ್ ಶಾಕ್ ಕೊಡೋದ್ರಲ್ಲೂ ಭಾಗ್ಯ ಆಗಿದ್ದಾನ? ಮತ್ತೆ ತನಿಖೆ ಎಲ್ಲಿವರೆಗೂ ಬಂದಿದೆ, ಯಾವ ಹಂತದಲ್ಲಿ ಇದೆ ಸಂತೋಷ್? ದರ್ಶನ್ ಮತ್ತು ಗ್ಯಾಂಗ್ ಏನು ಬಂಧನ ಆಗುತ್ತೆ, ಇದಾದ ಬಳಿಕ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಏನು ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಪ್ರತಿ ಕ್ಷಣಕ್ಕೊಂದು ಕ್ಷಣಕ್ಕೆ ಬೇರೆ ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು ಇಡೀ ಏನು ದರ್ಶನ್ ಆ್ಯಂಡ್ ಗ್ಯಾಂಗ್ ಆಗಿದೆ. ಇವರ ಕರಾಳ ಮುಖ ಬಯಲಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏನು ಈತನಿಗೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಆತನಿಗೆ ಹಲ್ಲೆಯನ್ನು ಮಾಡಲಾಗಿತ್ತು ಅನ್ನೋ ಮಾಹಿತಿ ಮೊದಲ ಆರಂಭದಲ್ಲಿತ್ತು. ಅದಾದ ಬಳಿಕ ಸಿಗರೇಟ್ನಿಂದ ಆತನಿಗೆ ಸುಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಮರದ ರೀಪಿಸ್ನಿಂದ ಆತನಿಗೆ ಮರ್ಮಾಂಗಕ್ಕೆ ಆತನಿಗೆ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಮಾಡಿದ್ರು. ಈ ರೀತಿಯಾಗಿ ಮಾತ್ರ ಮಾಹಿತಿಗಳು ಸಿಗ್ತಾ ಇತ್ತು. ಸುಮಾರು 15 ಕಡೆ ಆತನಿಗೆ ಹಲ್ಲೆಯನ್ನು ಮಾಡಲಾಗಿತ್ತು ಅನ್ನೋ ಮಾಹಿತಿ ಇತ್ತು. ಆದರೆ ಮರಣೋತ್ತರ ಪರೀಕ್ಷೆ ಮಾಡಿದ ಬಳಿಕ ಬಂದಿರುವಂಥ ವರದಿಯನ್ನು ನೋಡಿದಾಗ 30ಕ್ಕೂ ಅಧಿಕ ಕಡೆ ಇವರು ಹಲ್ಲೆಯನ್ನು ಮಾಡಿರುವಂಥ ಪತ್ತೆ ಆಗಿರುವಂಥದ್ದು. ಅದರ ಜೊತೆಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಪತ್ತೆ ಆಗಿದೆ. ಏನು ಕರೆಂಟ್ ಶಾಕ್ನ ಯಾವುದ್ರಲ್ಲಿ ಕೊಟ್ಟರು ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೆಗ್ಗರ್ ಅಂತ ಏನು ಒಂದು ಡಿವೈಸ್ ಇರುತ್ತೆ, ಆ ಒಂದು ಮೆಗ್ಗರ್ ಡಿವೈಸನ್ನು ತರಿಸ್ಕೊಂಡು ಇವರು ಕೊಟ್ಟಿರುವಂಥದ್ದು. ನಂದೀಶ್ A5 ಆರೋಪಿ ಏನಿದ್ದಾನೆ ನಂದೀಶ್, ಆತನ ಸಹಚರ ಅಂತಲೇ ಹೇಳೋದು ತಪ್ಪಾಗಲಿಕ್ಕಿಲ್ಲ. ರಾಜ್ ಅಲಿಯಾಸ್ ಧನ್ರಾಜ್ ಏನಿದ್ದಾನೆ ಈತನನ್ನು ಕರೆಸ್ಕೊಂಡು ಈತನ ಬಳಿ ಇದ್ದಂಥ ಮೆಗ್ಗರ್ ಡಿವೈಸ್ ಮುಖಾಂತರ ರೇಣುಕಾಸ್ವಾಮಿಗೆ ಒಂದು ಎಲೆಕ್ಟ್ರಿಕ್ ಶಾಕನ್ನು ಕೊಡಲಾಗಿದೆ. ಅದರ ಬಗ್ಗೆ ಆತನಿಗೆ ಮಾಹಿತಿ ಇತ್ತು. ಹೀಗಾಗಿ ಆ ಎಲೆಕ್ಟ್ರಿಕ್ ಮೆಗ್ಗರನ್ನು ತರಿಸ್ಕೊಂಡಿದ್ರು ಅಂತ, ಅದನ್ನು ತರಿಸ್ಕೊಂಡ್ರು. ಅದರ ಮುಖೇನ ಈತನಿಗೆ ಶಾಕನ್ನು ಕೊಟ್ಟಿರುವಂಥದ್ದು. ಇದೀಗ ಧನ್ರಾಜನ್ ಕೂಡ ಬಂಧನ ಮಾಡಿರುವಂಥ ಪೊಲೀಸರು ತನಿಖೆಯನ್ನು ಮತ್ತು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ವಿಚಾರಣೆ ವೇಳೆ ಸಾಕಷ್ಟು ಸ್ಫೋಟಕ ಮಾಹಿತಿ ಬಯಲಾಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದಿಷ್ಟು ದರ್ಶನ್ನ ಆಪ್ತ ಬಳಗ ಏನಿತ್ತು, ಇವರು ಆರಂಭದಲ್ಲಿ ಹೋಗಿ ಹಲ್ಲೆಯನ್ನು ಮಾಡಿದರು. ಆದರೆ ಇದರ ಆಚೆಗೆ ಒಂದಿಷ್ಟು ಜನ ಒಬ್ರಿಗೊಬ್ಬರು ಸಂಪರ್ಕಗಳಿಲ್ಲ. ಸೊ ತನಗೆ ಗೊತ್ತಿರೋರ ಜೊತೆ ಬೇರೊಬ್ಬರಿಗೆ ಅವರ ಸಹಚರರಿಗೆ ಹೇಳಿಕೊಂಡು ಈ ಕೆಲಸಗಳಿಗೆ ಅವ್ರನ್ನ ಬಳಸ್ಕೊಂಡಿದ್ರು. ಯಾರ್ಯಾರು ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ತೆಗೆದಾಗ, CDR ಅನ್ನು ತೆಗೆದಾಗ, ಟೆಕ್ನಿಕಲಿ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಏನು ಪತ್ತೆ ಆಗುತ್ತೆ. ಏನು ಈಗಾಗಲೇ ಧನ್ರಾಜ್ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಆರೋಪಿಗಳು, ಅಂದರೆ ಆರಂಭದಲ್ಲಿ ಕೇವಲ 11 ಜನ ಆರೋಪಿಗಳು ಅಂತ ಹೇಳಲಾಗ್ತೈತಿ. ಈಗ ಆರೋಪಿಗಳ ಪಟ್ಟಿ 19ಕ್ಕೆ ಏರಿಕೆ ಆಗಿರುವಂಥದ್ದು. ಇದು ಇನ್ನೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುವಂಥದ್ದು. ಅಂದರೆ ಇಡೀ ಪ್ರಕರಣದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಅವತ್ತು ಏನು ಇನ್ಸಿಡೆಂಟ್ ಆಯಿತು, ಇನ್ಸಿಡೆಂಟ್ ಆದ ದಿನ ಸುಮಾರು 50ಕ್ಕೂ ಹೆಚ್ಚು ಜನ ಆ ಶೆಡ್ ಬಳಿ ಇದ್ದರು ಅಂತ. ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಇದ್ದರು. ಬಟ್ ಅವರೆಲ್ಲ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಆಗಿಲ್ಲ. ಹೀಗಾಗಿ ಸುಮಾರು ಇದುವರೆಗೆ ಈ ಪ್ರಕರಣದಲ್ಲಿ 19 ಜನ ಆರೋಪಿಗಳ ಹೆಸರು ಕೇಳಿ ಬಂದಿರುವಂಥದ್ದು. ಪೊಲೀಸರು ತನಿಖೆಯನ್ನು ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ CDRಗಳನ್ನು ತೆಗೆಸ್ತಾರೆ. ಅದರ ಜೊತೆಗೆ CC ಕ್ಯಾಮ್ರಾಗಳ ಫುಟೇಜ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ DVR ಏನಿರುತ್ತೆ, DVRನಲ್ಲಿ ಹತ್ಯೆ ಮಾಡುವಂಥ ಸಂದರ್ಭದ ಕೆಲವು ಫುಟೇಜ್ಗಳನ್ನು ಇವರು ಡಿಲೀಟ್ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಪೊಲೀಸರು ಅದನ್ನು ರಿಕವರಿಯನ್ನು ಮಾಡಲಿಕ್ಕೆ, ರಿಟ್ರೀವನ್ನು ಮಾಡಲಿಕ್ಕೆ FSL ಮತ್ತು ಟೆಕ್ನಿಕಲ್ ತಂಡ ಏನಿದೆ ಇವರ ಸಹಕಾರವನ್ನು ಕೋರಿದೆ, ಅವ್ರಿಗೆ ಕೊಟ್ಟಿರುವಂಥದ್ದು. ಸೊ ಒಂದು ವೇಳೆ ಅದು ರಿಟ್ರೀವ್ ಆದರೆ, ಆ ಡೇಟಾ ರಿಟ್ರೀವ್ ಆಗಿದ್ದೆ ಆದಲ್ಲಿ, ವಿಡಿಯೋಗಳು ಸಿಕ್ಕಿದ್ದೆ ಆದಲ್ಲಿ ಮತ್ತಷ್ಟು ಕಾನೂನಿನ ಕುಣಿಕೆ ಏನಿದೆ ಇದು
ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟವನ್ನು ತಂದೊಡ್ಡುವಂಥದ್ದು. ಅದರ ಜೊತೆಗೆ ಇನ್ನಕ್ಕೆ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿದ ಬಳಿಕ ಆತನ ಕಿಡ್ನಾಪ್ ಮಾಡ್ಕೊಬರ್ತಾರೆ, ಹತ್ಯೆಯನ್ನು ಮಾಡ್ತಾರೆ. ಹತ್ಯೆಯನ್ನು ಮಾಡಿದ ಬಳಿಕ ಯಾವಾಗ ಅವನು ಸತ್ತೋಗ್ತಾನೆ ಅಂತಾರೆ ಆಗ ಸಾಕ್ಷಿ ನಾಶಪಡಿಸುವಂಥದ್ದು ಮತ್ತು ಇಡೀ ಪ್ರಕರಣದಿಂದ ಯಾವ ರೀತಿಯಾಗಿ ಬಚಾವ್ ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಹೋಗುವಂಥದ್ದು. ಹೀಗಾಗಿ ರೇಣುಕಾ ಸ್ವಾಮಿಯ ಬಳಿ ಇದ್ದಂತಹ ವಸ್ತುಗಳು ಆತನ ಬಟ್ಟೆಯಿಂದ ಶುರು ಮಾಡಿ ಮೊಬೈಲ್ವರೆಗೂ ಕೂಡ ಎಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡಿರುವಂಥದ್ದು. ಹೀಗಾಗಿ ಒಂದು ವೇಳೆ ರೇಣುಕಾ ಸ್ವಾಮಿ ಏನಿದ್ದಾನೆ ಈತನ ಒಂದು ಮೊಬೈಲ್ ಸಿಕ್ಕಿದ್ದಾದಲ್ಲಿ ಇವರ ಚಾಟ್ಸ್ ಏನು ಪವಿತ್ರ ಹೆಸರಲ್ಲಿ ಪವನ್ ಚಾಟ್ ಮಾಡಿದ್ದು, ರೇಣುಕಾ ಸ್ವಾಮಿ ಚಾಟ್ ಮಾಡಿರುವಂಥದ್ದು, ಇವರು ಮಾಡ್ತಾ ಇರುವಂಥ ಆರೋಪಗಳೇನಿದೆ ಈ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ರೇಣುಕಾ ಸ್ವಾಮಿಯ ಮೊಬೈಲ್ ಬೇಕು, ಆದರೆ ಅದೀಗಾಗಲೇ ಅದನ್ನು ಡೆಸ್ಟ್ರಾಯ್ ಮಾಡಿರುವಂಥದ್ದು. ಅದರ ಜೊತೆಗೆ ಹಲ್ಲೆಯನ್ನು ಮಾಡುವಂಥದ್ದು, ಹತ್ಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. ಆ ವಿಡಿಯೋಗಳು ಅಂದರೆ ಡಿ ಬಾಸ್ ಅವರ ವಿಚಾರಕ್ಕೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗಬೇಕು, ಅದನ್ನು ತೋರಿಸಿದ್ರೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಇವರ ಆಪ್ತ ವಲಯ ಏನಿತ್ತು ಅವರು ಇದನ್ನು ವಿಡಿಯೋನ ಮಾಡ್ಕೊಂಡಿರುವಂಥದ್ದು. ಎಲ್ಲರೂ ಕೂಡ ಕಂಠಪೂರ್ತಿ ಕುಡಿದಿರುವ ಹಿನ್ನೆಲೆಯಲ್ಲಿ ಅವತ್ತು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮೈ ಮೇಲೆ ಪರಿಜ್ಞಾನವಿಲ್ಲ. ಅವ್ರು ಮಾಡ್ಕೊಂಡಿರೋಂಥ ವಿಡಿಯೋಗಳನ್ನು ಕೂಡ ಅವರು ಡಿಲೀಟ್ ಮಾಡಿಲ್ಲ. ಹೀಗಾಗಿ ಇವೆಲ್ಲವೂ ಕೂಡ ಪೊಲೀಸರಿಗೆ ಎವಿಡೆನ್ಸ್ ಆಗ್ತಾ ಇರುವಂಥದ್ದು. ಪೊಲೀಸರು ಅದನ್ನು ಡಿಗ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಆರೋಪಿಗಳ ಮೊಬೈಲ್ಗಳು ಸಿಗಬೇಕು, ಅದ್ರ ಜೊತೆಗೆ ಅದರ ಪಾಸ್ವರ್ಡ್ಗಳನ್ನು ಕೂಡ ಅವ್ರು ಕೊಡಬೇಕು. ಅದು ಕೊಟ್ಟರೆ ಮತ್ತೊಂದಿಷ್ಟು ಸ್ಫೋಟಕವಾದ ಅಂಶಗಳು ಸತ್ಯಗಳು ಹೊರಬೀಳುತ್ತೆ. ಅದಲ್ಲದೆ ಪಟ್ಟಣಗೆರೆ ಶೆಡ್ಡಿನಲ್ಲಿ ಇದೊಂದೇ ಪ್ರಕರಣ ಇಲ್ಲ, ಹಿಂದೆ ಈ ಥರ 10 ಪ್ರಕರಣಗಳು ಆಗಿರುವ ಸಾಧ್ಯತೆ ಇದೆ ಅನ್ನೋ ಶಂಕೆಯನ್ನು ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ವೇಳೆ ಹಾಗೆ ಆಗಿದ್ರೆ ಇದನ್ನು ಹೊರತುಪಡಿಸಿ ಇತರ ಪ್ರಕರಣಗಳು ಕೂಡ ಬಯಲಿಗೆ ಬರುವ ಸಾಧ್ಯತೆ ಇರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.